ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂಬಂಧಗಳನ್ನು ಮತ್ತೆ ಒಟ್ಟುಗೂಡಿಸುವಂಥ ಕೆಲಸ. ಸರ್, ನಮ್ಮ ಫ್ಯಾಮಿಲಿ ಎರಡೂ ಬೇರೆ ಬೇರೆ ಆಗಿಬಿಟ್ಟಿದೆ, ಮತ್ತೆ ಸೇರಿಸ್ಬೇಕಂತ ಆಸೆ ಪಡ್ತಾ ಇದ್ದೀವಿ. ಇಂಥವ್ರಿಗಾಗಿ ಅಣ್ಣ ತಂಗಿ, ಅಕ್ಕ ತಮ್ಮ ಯಾವುದೇ ಆಗಲಿ, ಆಸ್ತಿ ಇತ್ಯಾದಿಗಳು ವಿವಾದಗಳು ಬಂದು ಮಾತಾಡ್ತಾ ಇಲ್ಲ ಸರ್, ದೂರ ದೂರ ಆಗೋಗ್ಬಿಟ್ಟಿದ್ದೀವಿ ಅನ್ನೋರ್ಗಾಗಿ ಆಗಿರಲಿ, ದಂಪತಿಗಳು ಒಂದು ಸೇರೋದಕ್ಕಾಗಿರಲಿ, ಯಾರೇ ಆಗಿರಲಿ, ಫ್ರೆಂಡ್ಸು ಸರ್ ತುಂಬ ಫ್ರೆಂಡ್ಶಿಪ್ ಇತ್ತು, ದೂರ ಆಗಿಬಿಟ್ವಿ, ಕಾರಣ ಅಂತ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಥರದ್ದೆಲ್ಲ ಆಗಿದೆ, ಮತ್ತೆ ನಾವು ಸೇರಬೇಕಂತ ಆಸೆ ಪಡ್ತಾ ಇದ್ದೀವಿ, ನನ್ನ ಕಡೆಯಿಂದ ಹ್ಞೂ ಅಂತ ಇದೆ, ಬಟ್ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ಅಪ್ರೋಚ್ ಮಾಡೋಕ್ಕಾಗಲ್ಲ, ಏನಾದರೂ ಪರಿಹಾರ ಕೊಡ್ತೀರಾ ಅಂತ. ಖಂಡಿತವಾಗಲೂ ಕೊಡ್ತೀವಿ. ಪ್ರತಿ ಬುಧವಾರ ಯಾರು ಈ ಥರದ ಸೇರಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅವ್ರು ಮಾಡಬೇಕು. ಪ್ರತಿ ಬುಧವಾರ ನೀವೇ ಹೂ ತಗೊಂಬಂದು, ಬಿಡಿ ಹೂ ತಗೊಂಬಂದು ಮಾಲೆಯಾಗಿ ಕಟ್ಟಬೇಕು. ನೀವೇ ಕಟ್ಟಬೇಕು. ಕಟ್ಟೋರಿಗೆ ಮಾತ್ರ ಈ ಪ್ರಯೋಗ, ಓಕೆನಾ? ಸೊ ಇದನ್ನು ಮಾಡಿ, ಇದಾದ ನಂತರ ಕಟ್ಟಿರುವಂಥ ಈ ಮಾಲೆನ, ಯಾವುದೇ ಹೂ ಇರಲಿ ಪರವಾಗಿಲ್ಲ, ಮಾಲೆ ಕಟ್ಟಿ ಅದಾದ ಮೇಲೆ ಈ ಹೂನ ಬುಧವಾರ ದಿವಸನೇ ಕಟ್ಟಬೇಕು. ಕಟ್ಟಿ ಆದಮೇಲೆ ಈ ಹೂನ ವೆಂಕಟರಮಣ ಸ್ವಾಮಿಗೆ, ವೆಂಕಟೇಶ್ವರನಿಗೆ ಈ ಮಾಲೆಯನ್ನು ಅರ್ಪಿಸ್ಬೇಕು. ಕಳೆದುಕೊಂಡಿರುವಂಥ, ದೂರ ಆಗಿರುವಂಥ ಸಂಬಂಧಗಳು ಮತ್ತೆ ಸೇರಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ ಕೊಡಿ. ಸೊ ಪ್ರತಿ ಬುಧವಾರ ಈ ಪ್ರಯೋಗವನ್ನು ಮಾಡಿ, ಖಂಡಿತವಾಗಲೂ ನಿಮ್ಮ ಒಂದು ಫ್ಯಾಮಿಲಿ ಅಥವಾ ನಿಮ್ಮ ಒಂದು ಸಂಬಂಧಗಳು ಯಾವುದನ್ನು ನೀವು ಕಳ್ಕೊಂಡಿದ್ದೀರೋ, ಯಾವುದು ದೂರ ಆಗಿದೆಯೋ ಅದು ಹತ್ತಿರ ಸೇರುತ್ತೆ. ಸರ್, ಮಾಲೆ ಎಲ್ಲ ಕಟ್ಟೋದಕ್ಕೆ ಬರಲ್ವಲ್ಲ ನಮಗೆ ಅಂದರೆ, ಅದಕ್ಕೊಂದು ಇನ್ನೊಂದು ಪರಿಹಾರವನ್ನು ಕೊಡ್ತೀನಿ, ಅದನ್ನು ಮಾಡಿ. ಇದು ಸೋಮವಾರದ ದಿನ ಮಾಡಬೇಕು. ಅನ್ನದಾನವನ್ನು ಮಾಡುವಂಥದ್ದು 3 ಜನ ಅಥವಾ 5 ಜನರಿಗೆ, ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಮಾಡಬೇಕು. ಆದರೆ ಒಂದೇ ಎಲೆನಲ್ಲಿ, ನೆನಪಿಟ್ಕೊಳ್ಳಿ, ಒಂದೇ ಎಲೆನಲ್ಲಿ 2 ರೀತಿಯಾದಂಥ ಆಹಾರ ಇರಬೇಕು. ಒಂದು ಚಿತ್ರಾನ್ನ ಇಟ್ಟಿದ್ದೀರಾ, ಒಂದು ಮೊಸರನ್ನ ಇಡಿ. ಎರಡೂ ಮಿಕ್ಸ್ ಮಾಡಬೇಡಿ. ಒಂದು ಕಡೆ ಚಿತ್ರಾನ್ನ ಇಟ್ಟಿದ್ದೀರಾ, ಒಂದು ಕಡೆ ಮೊಸರನ್ನ ಇಡಿ. ಒಂದು ಪ್ಲೇಟೋ, ಒಂದು ತಟ್ಟೆನೋ ಏನಾದ್ರು ಒಂದು ಬಳಸ್ಕೊಳ್ಳಿ ನೀವು, ಆಯಿತಾ? ಒಂದು ಕಡೆ ಬಂದ್ಬಿಟ್ಟು ಪುಳಿಯೋಗರೆ ಇಟ್ಟಿದ್ದೀರಾ, ಇನ್ನೊಂದು ಕಡೆ ಬಂದ್ಬಿಟ್ಟು ಏನಾದ್ರು ಒಂದು ವಾಂಗಿಬಾತು, ಆ ಥರದ್ದು ಏನಾದರೂ ಇಡಿ. ನಿಮ್ಮ ಇಷ್ಟ. 2 ರೀತಿ ಬೇರೆ ಬೇರೆಯಾದಂಥ ಆಹಾರ ಇರಬೇಕು, ಬೇರೆ ಬೇರೆಯಾದಂಥ ಅನ್ನ ಇರಬೇಕು. ಸರ್, ಇಡ್ಲಿ ಇಟ್ಟಿದ್ದೀನಿ, ಪಕ್ಕದಲ್ಲಿ ವಡೆ ಇಟ್ಟಿದ್ದೀನಿ, 2 ಬೇರೆ ಬೇರೆ ಅಲ್ವಾ? ಇದನ್ನು ಇಡ್ಬೋದು. ಈ ರೀತಿನೂ ತಲೆ ಓಡಿಸಿ ನೀವು, ಆಯಿತಾ? ಇದನ್ನು ತಗೊಂಡು ಹೋಗಿ ಯಾರಿಗಾದರೂ ವ್ಯಕ್ತಿಗಳಿಗೆ ಸೋಮವಾರದ ದಿನ ದಾನವಾಗಿ ಕೊಡಬೇಕು. ಊಟ ಮಾಡುವಂಥ ಸಮಯದಲ್ಲಿ ಕೊಡಿ, ನಾಷ್ಟ ಮಾಡುವಂಥ ಸಮಯದಲ್ಲಿ ಕೊಡಿ. ಯಾವುದೋ ಸಮಯವಲ್ಲದ ಸಮಯದಲ್ಲಿ ತೊಗೊಂಡೋಗಿ ಯಾರಿಗೋ ಕೊಡ್ತೀರಾ ನೀವು, ಅವ್ರು ತಿಂತಾರೋ ಬಿಡ್ತಾರೋ, ಪರಿಹಾರ ಕೆಲಸ ಮಾಡುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳೋರಿಗೆ, ಅದರ ಅವಶ್ಯಕತೆ ಇದ್ದಂಥವ್ರಿಗೆ ಇದನ್ನು ಮಾಡಿ ನೋಡಿ. 2 ಬೇರೆ ಬೇರೆಯಾದಂಥ ವಸ್ತು, 2 ಬೇರೆ ಬೇರೆಯಾದಂಥ ಆಹಾರ ಪದಾರ್ಥ ಒಬ್ಬ ವ್ಯಕ್ತಿಯ ಹೊಟ್ಟೆಗೆ ಹೋಗುತ್ತೆ. 2 ಬೇರೆ ಬೇರೆಯಾದಂಥ ಸಂಬಂಧ ಒಟ್ಟಿಗೆ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಈ ಪರಿಹಾರ, ಇದಾಗಲ್ಲ ಸರ್, ಹೂ ಕಟ್ಟಕ್ಕಾಗಲ್ಲ ಸರ್ ಅಂದರೆ ಈ ಪರಿಹಾರವನ್ನು ಮಾಡಿ ನೋಡಿ. ಅಥವಾ ಹೂ ಕಟ್ತೀವಿ ಅಂದರೆ ಪ್ರತಿ ಬುಧವಾರ ವೆಂಕಟರಮಣ ಸ್ವಾಮಿಗೆ ಹೂವನ್ನು ಕಟ್ಟಿ ಸ್ವಾಮಿಗೆ ಮಾಲೆಯಾಗಿ ಕೊಡಿ. ಕೊಡುವಾಗ ನಿಮ್ಮ ಸಂಕಲ್ಪವನ್ನು ಮಾಡಿ ನೋಡಿ. ದೂರವಾಗಿರುವಂಥ ಸಂಬಂಧಗಳು ಯಾವುದೇ ಕಾರಣಗಳ ಅವಶ್ಯಕತೆ ಇಲ್ಲ, ಮತ್ತೆ ಒಂದಾಗುತ್ತೆ. ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.